ಸ್ಪರ್ಧಾರ್ಥಿಗಳೇ, ಮೊನ್ಸ್ಟೆಕ್ ಎಜುಕೇಷನ್ ಚಾನಲ್ನಲ್ಲಿ ನಿಮಗೆ ಸ್ವಾಗತ. ಇವತ್ತು ನಾನು ಅರಣ್ಯ ಪರಿಸರ ಸಚಿವಾಲಯ ನೇಮಕಾತಿ ಇಲ್ಲಿರುವಂತಹ ಹಲವು ಖಾಲಿ ಹುದ್ದೆಗಳ ವಿವರವನ್ನು ಹಾಗೂ ಅರ್ಹತೆ ಏನಿರಬೇಕು, ವಯಸ್ಸಿನ ಮಿತಿ, ಸಂಬಳದ ವಿವರ, ಆಯ್ಕೆಯ ವಿಧಾನ, ಅರ್ಜಿ ಸಲ್ಲಿಸುವ ವಿಧಾನ, ಅಪ್ಲಿಕೇಶನ್ ಲಿಂಕ್, ಪ್ರಮುಖ ದಿನಾಂಕಗಳು ಅಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್, ಅಪ್ಲಿಕೇಶನ್ ಎಂಡ್ ಡೇಟ್, ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕವರ್ ಮಾಡಲಿದ್ದೇನೆ. ವಿಡಿಯೋನ ತಪ್ಪದೆ ಎಂಡ್ವರೆಗೆ ನೋಡಿ. ಅದಕ್ಕೂ ಮುನ್ನ ಮೊನ್ಸ್ಟೆಕ್ ಎಜುಕೇಷನ್ ಅನ್ನೋ ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಮಾಡಿ. ಇದರಿಂದ ಪ್ರತಿ ಜಾಬ್ ಅಪ್ಡೇಟ್ಗಳು ನಿಮಗೆ ದೊರೀತಾ ಇರ್ತವೆ. ಅದರಿಂದ ನೀವು ಟೆಲಿಗ್ರಾಮ್ ಜಾಯಿನ್ ಮಾಡಿ. ಅದಕ್ಕೂ ಮುಂಚೆ ಯಾರು ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇಂಥ ವಿಡಿಯೋಗಳನ್ನ ತರಲು ನನಗೆ ಇನ್ಸ್ಪಿರೇಷನ್ ಸಿಗುತ್ತೆ. ಅದೇ ರೀತಿಯಾಗಿ ಹೊಸದಾಗಿದ್ದರೆ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ರಿಕ್ವೈರ್ಮೆಂಟ್, ಪರಿಸರ, ಅರಣ್ಯ ಮತ್ತು ಹವಾಮಾನ ಸಚಿವಾಲಯ ನೇಮಕಾತಿ. ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ರಿಕ್ವೈರ್ಮೆಂಟ್, ಪರಿಸರ, ಅರಣ್ಯ, ಹವಾಮಾನ ಸಚಿವಾಲಯ ನೇಮಕಾತಿ ಇತ್ತೀಚೆಗೆ ಹುದ್ದೆಯ ಅಧಿಕೃತವಾಗಿ ಉದ್ಯೋಗ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ. ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಅಧಿಕೃತ ಅಧಿಸೂಚನೆಯನ್ನು ಓದಿ. ಆಸಕ್ತ ಅಭ್ಯರ್ಥಿಗಳು 22 ಜನವರಿ 2023 ಮೊದಲು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಅರ್ಹತೆ ಮತ್ತು ಅರ್ಜಿ ಪ್ರಕ್ರಿಯೆಗಳನ್ನು ಕೆಳಗೆ ನೀಡಲಾಗಿದೆ. ಯಾವ ರೀತಿ ಹುದ್ದೆ ವಿವರಗಳು ನೋಡಿ ಇಲ್ಲಿ. MOEF 2023 ಅಂತ ಹೇಳ್ಬೋದು. ವಿಜ್ಞಾನಿ B 9 ಹುದ್ದೆಗಳು, ವಿಜ್ಞಾನಿ C 10, ವಿಜ್ಞಾನಿ D 2, ವಿಜ್ಞಾನಿ F 1, ವಿಜ್ಞಾನಿ E 5. ಇಷ್ಟು ಹುದ್ದೆಗಳು ಖಾಲಿ ಇವೆ. ಶೈಕ್ಷಣಿಕ ಅರ್ಹತೆ ಏನೇ ಹೊಂದಿರಬೇಕು. ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ರಿಕ್ವೈರ್ಮೆಂಟ್, ಪರಿಸರ, ಅರಣ್ಯ ಮತ್ತು ಹವಾಮಾನ ಸಚಿವಾಲಯ ನೇಮಕಾತಿ. ಯಾವ ರೀತಿ ಅಭ್ಯರ್ಥಿಗಳು ವಿಜ್ಞಾನ ಮತ್ತು ಎಂಜಿನಿಯರಿಂಗ್ನಲ್ಲಿ ಸ್ನಾತಕೋತ್ತರ ಪದವಿ ಅಥವಾ ವಿಜ್ಞಾನ ಎಂಜಿನಿಯರಿಂಗ್ನಲ್ಲಿ ಡಾಕ್ಟರೇಟ್ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ ತತ್ಸಮಾನವಾಗಿರಬೇಕಾಗಿರುತ್ತದೆ. ಇದು ನಿಮ್ಮದು ಶೈಕ್ಷಣಿಕ ಅರ್ಹತೆಯಾಗಿದೆ. ಅಪ್ಲಿಕೇಶನ್ ಹಾಕಲು ವಯಸ್ಸಿನ ಮಿತಿ ಏನಿರಬೇಕು. ವಯಸ್ಸಿನ ಮಿತಿ ಗರಿಷ್ಠ 35ರಿಂದ 50 ವರ್ಷಗಳ ವಯಸ್ಸಿನ ಮಿತಿಯನ್ನು ಹೊಂದಿರಬೇಕಾಗುತ್ತದೆ. ಪೇ ಸ್ಕೇಲ್ ಏನಿದೆ. ನಿಮ್ಮದು ಸ್ಯಾಲ್ರಿ ಏನಿದೆ ಅಂದರೆ ವಿಜ್ಞಾನಿ C ಹುದ್ದೆಗೆ 67,700ರಿಂದ 2,08,000ವರೆಗೆ. ವಿಜ್ಞಾನಿ B 56,000ದಿಂದ 1,77,000. ವಿಜ್ಞಾನಿ D 78,000ದಿಂದ 2,09,000. ವಿಜ್ಞಾನಿ E ರೂಪಾಯಿ 1,23,000ದಿಂದ 2,15,000ವರೆಗೆ. ವಿಜ್ಞಾನಿ F 1,31,000ದಿಂದ 2,16,000ವರೆಗೆ ನಿಮಗೆ ಸ್ಯಾಲ್ರಿ ಸಿಗ್ತದೆ. ಇದರಲ್ಲಿ ಆಯ್ಕೆಯ ಪ್ರಕ್ರಿಯೆ ಸಂದರ್ಶನ ಮೂಲಕ ನಿಮಗೆ ಆಯ್ಕೆಯನ್ನು ಮಾಡಲಾಗ್ತದೆ. ಅರ್ಜಿ ಸಲ್ಲಿಸುವುದು ಹೇಗೆ. ಅಧಿಕೃತ ವೆಬ್ಸೈಟ್ ಭೇಟಿ ನೀಡಿ. ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅಂದರೆ MOEF ಅಧಿಸೂಚನೆಯ ಮೇಲೆ ಕ್ಲಿಕ್ ಮಾಡಿ ಮತ್ತು ಎಲ್ಲ ವಿವರಗಳನ್ನು ಉಲ್ಲೇಖಿಸಿ ಆನ್ಲೈನ್ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ. ಸಲ್ಲಿಸಿದ ಅಂತಿಮ ನಮೂನೆಯನ್ನು ಪ್ರಿಂಟೌಟ್ ತೆಗೆದುಕೊಳ್ಳಿ. ಇದರ ಅಪ್ಲಿಕೇಶನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕುವೆ, ಹೋಗಿ ನೀವು ಅಪ್ಲೈ ಮಾಡ್ಬೋದು. ಅರ್ಜಿಯ ಪ್ರಾರಂಭದ ದಿನಾಂಕ ಏನಿದೆ ಅಂದರೆ 24/12/2022ರಿಂದ ಅರ್ಜಿ ಸಲ್ಲಿಸುವ ಅಂತಿಮ ದಿನಾಂಕ 22/1/2023 ಒಳಗಾಗಿ ನೀವು ಈ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತದೆ. ಇಲ್ಲಿವರೆಗೆ ಏನಾದರೂ ಕ್ವೈರಿಗಳಿದ್ದರೆ, ಡೌಟ್ಗಳಿದ್ದರೆ, ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ನಾನು ಟೆಲಿಗ್ರಾಮ್ನಲ್ಲಿನ ಸಹ ಜಾಬ್ಗಳ ಅಪ್ಡೇಟ್ಗಳನ್ನ ಮಾಡ್ತಾ ಇರ್ತೀನಿ. ಅದೇ ರೀತಿಯಾಗಿ ಇದರ ಅಪ್ಲಿಕೇಶನ್ ಲಿಂಕ್ ಮತ್ತು PDF ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕುವೆ, ಹೋಗಿ ನೋಡಿ. ಏನಾದರೂ ಡೌಟ್ಗಳಿದ್ದರೆ ಕೇಳಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋಸ್ ಗೈಸ್. ಥ್ಯಾಂಕ್ ಯು.